ಚುನಾವಣೆಗೂ ಮೊದಲೇ ಸಿಎಎ ಜಾರಿ ಆಗುತ್ತೆ ಅಂತ ಪದೇ ಪದೇ ಹೇಳ್ತಾ ಇದ್ರು ಅಮಿತ್ ಶಾ ಅವರು. ಇದೀಗ ಲೋಕಸಭಾ ಚುನಾವಣೆಗೂ ಮುನ್ನವೇ ಸಿಎಎ ಜಾರಿ ಆಗುತ್ತೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಸಿಎಎ ಜಾರಿ ಕುರಿತಾಗಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಭಾರಿ ವಿರೋಧ ಕೂಡ ಇದು ಕೇಳ್ಪಟ್ಟಿತ್ತು. ಪೌರತ್ವ ತಿದ್ದುಪಡಿ ಕಾಯ್ದೆ ನೆರೆ ರಾಷ್ಟ್ರಗಳ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಭಾರತೀಯ ಪೌರತ್ವವನ್ನು ಕೊಡುವಂತಹ ಕಾಯ್ದೆ ಇದು. ಪಾಕ್, ಅಫ್ಘಾನ್, ಬಾಂಗ್ಲಾದ ಹಿಂದೂಗಳಿಗೆ ಭಾರತದಲ್ಲಿ ಆ ಒಂದು ಸ್ಥಾನಮಾನವನ್ನ ಕೊಡಬೇಕು, ಅವ್ರಿಗೂ ಕೂಡ ಎಲ್ಲ ಹಕ್ಕುಗಳು ಸಿಗಬೇಕು ಅಂತ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರ್ ಇಂದ. ಶಬ್ಬೀರ್, ಸಿಎಎ ಕುರಿತಾಗಿ ಪದೇ ಪದೇ ಹೇಳ್ತಾ ಇದ್ರು ಚುನಾವಣೆಗೂ ಮುಂಚೆಯೇ ಇದು ಘೋಷಣೆ ಆಗ್ಬಿಡಬಹುದಾ ಅನ್ನುವಂತಹ ಪ್ರಕ್ರಿಯೆಗಳ ಕುರಿತಾಗಿ ಚರ್ಚೆ ಆಗ್ತಾ ಇತ್ತು. ಸೊ ಈಗ ಫೈನಲಿ ಅಧಿಸೂಚನೆ ಆಗಿದೆ. ವಾಟ್ ನೆಕ್ಸ್ಟ್? ದಿವ್ಯ, 2019ರಲ್ಲಿ ಸಿಎಎ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಅನುಮೋದನೆಗೊಂಡಿರುವಂತದ್ದು. ಈಗ ಅಂತಿಮವಾಗಿ ಅದು ನೋಟಿಫಿಕೇಶನ್ ಆಗ್ಬೇಕಾಗಿರುವಂತದ್ದು. ಇತ್ತೀಚೆಗೆ ಲೋಕಸಭೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಿದ್ದಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆ ಚುನಾವಣೆ ಒಳಗೆ ಅದನ್ನ ಜಾರಿ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಿದಾವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕೃತ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ ದಿವ್ಯಾ. ಬಟ್ ವಿರೋಧ ಮಾಡ್ತಾ ಇದ್ದವರು ಪರ್ಟಿಕ್ಯುಲರ್ ಈ ರೀಸನ್ಗೋಸ್ಕರ ವಿರೋಧ ಮಾಡ್ತಾ ಇದ್ದೀವಿ ಅನ್ನೋದು ಇರಲಿಲ್ಲ. ಆದ್ರೂ ಯಾಕೆ ಇದಕ್ಕೆ ವಿರೋಧ ಇಷ್ಟೊಂದೆಲ್ಲ ವ್ಯಕ್ತವಾಗ್ತಾ ಇತ್ತು ಶಬ್ಬೀರ್? ಇದೆ, ಸಿಎಎ ಮತ್ತೆ ಎನ್ಆರ್ಸಿ ಯನ್ನ ಒಟ್ಟಿಗೆ ಜಾರಿ ಮಾಡ್ಲಿಕ್ಕೆ ಹೊರಟಿದ್ದು ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಆಗ್ಲಿಕ್ಕೆ ಒಂದು ಪ್ರಮುಖ ಕಾರಣವೂ ಆಗಿತ್ತು. ಇದರ ವಿರುದ್ಧ ದೇಶಾದ್ಯಂತ ಬಹಳ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳು ಕೂಡ ನಡೆದಿತ್ತು. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂತ ವಿಚಾರ ಏನು ಅಂದ್ರೆ, ಸಿಎಎ ವಿಚಾರದಲ್ಲಿ ಬೇರೆ ದೇಶಗಳಲ್ಲಿರುವಂತ ಧಾರ್ಮಿಕ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರನ್ನ ಹೊರತುಪಡಿಸಿರುವಂತಹ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಇಲ್ಲಿ ಭಾರತದಲ್ಲಿ ಅವರಿಗೆ ಪೌರತ್ವವನ್ನ ಕೊಡುವಂತಹ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡುತ್ತೆ ಅನ್ನುವಂತಹ ಮಾಹಿತಿಗಳಿದ್ವು. ಹಾಗಾಗಿ ಇದಕ್ಕೆ ಒಂದಿಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು. ಕೆಲವು ವಿರೋಧಗಳಲ್ಲಿ ಮತ ಬ್ಯಾಂಕ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಇದೆ ಬಿಜೆಪಿ ಅನ್ನುವಂತಹ ಒಂದು ವಾದ. ಆದ್ರೆ ಇಲ್ಲಿ ಧರ್ಮದ ಆಧಾರದ ಮೇಲೆ ಒಡೆಯುವಂತ ಕೆಲಸಗಳು ಕೂಡ ಆಗ್ತಿದಾವೆ ಅನ್ನುವಂತಹ ಆರೋಪಗಳು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಕೇಳಿ ಬಂದಿತ್ತು. ಹೀಗಾಗಿ ಭಾರತದಲ್ಲಿ ಈ ಒಂದು ಕಾನೂನನ್ನ ವಿರೋಧಿಸುವಂತಹ ಕೆಲ ಬೆಳವಣಿಗೆಗಳು ಕೂಡ ಆಗಿದ್ವು. ಇದ್ರ ಜೊತೆಗೆ ಎನ್ಆರ್ಸಿಯು ಕೂಡ ಸೇರಿದಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಕಾವು ತೀವ್ರಗೊಂಡಿತ್ತು. ಹೀಗಾಗಿ ಕೇಂದ್ರ ಸರ್ಕಾರ ಅದನ್ನ ಜಾರಿ ಮಾಡದೆ ಒಂದಿಷ್ಟು ತಾತ್ಕಾಲಿಕವಾಗಿ ತಡೆ ಹಿಡಿಯುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಈಗ ಲೋಕಸಭೆ ಚುನಾವಣೆಗೂ ಮುನ್ನ ಅದನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ಕೂಡ ಈಗ ಶುರು ಮಾಡಿರುವಂತದ್ದು ದಿವ್ಯಾ. ಈಗ ಅವರು ಆಲ್ರೆಡಿ 6 ವರ್ಷಗಳಿಂದ ದೇಶದಲ್ಲಿದ್ರು, ಎಲ್ಲಾ ಸವಲತ್ತುಗಳನ್ನ ಪಡ್ಕೊಳ್ತಾ ಇದ್ರು. ಹೀಗಿದ್ದು ಕೂಡ ಅವರು ಬಿಜೆಪಿ ಇದನ್ನ ವೋಟ್ ಬ್ಯಾಂಕ್ ಆಗಿ ಗಟ್ಟಿಗೊಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇರೋ ಪ್ರಯತ್ನ ಅಂತ ಹೇಗಾಗುತ್ತೆ? ಅವರು ಆಲ್ರೆಡಿ 6 ವರ್ಷದಿಂದ ದೇಶದಲ್ಲೇ ಇದ್ಕೊಂಡು ಎಲ್ಲಾ ಸವಲತ್ತುಗಳನ್ನ ಪಡ್ಕೊಂಡು ಅವ್ರು ವೋಟ್ ಕೂಡ ಹಾಕ್ತಿದ್ರಲ್ಲ. ಪೂರ್ಣ ಪ್ರಮಾಣದಲ್ಲಿ ಮತಗಳನ್ನ ಹಾಕ್ತಾ ಇರ್ಲಿಲ್ಲ. ಅಂದ್ರೆ ಕೆಲವರು ಅಧಿಕೃತವಾಗಿ ನೋಂದಣಿಯಾಗಿದ್ರು, ಇನ್ನು ಕೂಡ ಕೆಲವರು ಅನಧಿಕೃತವಾಗಿ ದೇಶದಲ್ಲಿ ಇರುವಂತದನ್ನ ಕೂಡ ನಾವು ಗಮನಿಸಿದ್ವಿ. ಆದ್ರೆ ಈ ಕಾನೂನು ಜಾರಿ ಬಂದ್ರೆ ಎಲ್ಲ ಬಹುತೇಕ ಜನರಿಗೂ ಅಂದ್ರೆ ಭಾರತಕ್ಕೆ ವಲಸೆ ಬಂದಿರುವಂತ ಬೇರೆ ಬೇರೆ ದೇಶ ಏನಿದೆ, ಭಾರತದ ನೆರೆ ದೇಶಗಳು, ಅವರೆಲ್ಲರಿಗೂ ಕೂಡ ಅಧಿಕೃತವಾಗಿ ಪೌರತ್ವ ಸಿಕ್ಕಂತಾಗುತ್ತೆ. ಹೀಗಾಗಿ ಈ ಸಂಖ್ಯೆಯಲ್ಲಿ ಬಹಳಷ್ಟು ಗಣನೀಯ ಏರಿಕೆ ಆಗುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ಇದು ವೋಟ್ ಬ್ಯಾಂಕಿಗಾಗಿ ಮಾಡುವಂತ ಪ್ರಯತ್ನ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ವು. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿತ್ತು. ಬೇರೆ ಬೇರೆ ದೇಶಗಳಲ್ಲಿರುವಂತ ಧಾರ್ಮಿಕ ಅಲ್ಪಸಂಖ್ಯಾತರು ಆಯಾ ದೇಶಗಳಲ್ಲಿ ಅಂದ್ರೆ ಮುಖ್ಯವಾಗಿ ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಬಾಂಗ್ಲಾದೇಶಗಳಲ್ಲಿ ಧಾರ್ಮಿಕ ಕಿರುಕುಳಕ್ಕೆ ಒಳಪಡ್ತಿದ್ದಾರೆ. ಹೀಗಾಗಿ ಅವರಿಗೆ ನ್ಯಾಯವನ್ನು ಕೊಡುವಂತ ದೃಷ್ಟಿಯಿಂದ ಮತ್ತೆ ಒಂದು ಭದ್ರತೆಯನ್ನು ಕೊಡುವಂತ ದೃಷ್ಟಿಯಿಂದ ಅವರಿಗೆ ಭಾರತದಲ್ಲಿ ಪೌರತ್ವವನ್ನ ಕೂಡ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂಥದ್ದು ಒಂದು. ಜೊತೆಗೆ ಅವ್ರು ಈಗಾಗಲೇ 2014ಕ್ಕಿಂತ ಮುಂಚಿನಿಂದಲೂ ಕೂಡ ಭಾರತದಲ್ಲೇ ಇರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಕಾನೂನಿನ ಅಡಿಯಲ್ಲೂ ಕೂಡ ನಾವು ಪೌರತ್ವವನ್ನ ನೀಡಬಹುದಾಗಿದೆ. ಹೀಗಾಗಿ ಅವರಿಗೆ ಪೌರತ್ವ ಕೊಡುವಂತ ನಿಟ್ಟಿನಲ್ಲಿ ಒಂದು ಅಧಿಕೃತ ಕಾನೂನನ್ನ ಜಾರಿ ಮಾಡ್ತಿದೀವಿ ಅನ್ನುವಂತಹ ಸಮರ್ಥನೆಯನ್ನ ಕೂಡ ಕೊಟ್ಟಿತ್ತು. ಆದಾಗ್ಯೂ ಕೂಡ ಇದಕ್ಕೆ ಸಾಕಷ್ಟು ವಿರೋಧಗಳು ಕೇಳಿ ಬಂದಿದ್ವು ದಿವ್ಯಾ. ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಎರಡು 2019 ಚುನಾವಣಾ ಪ್ರಣಾಳಿಕೆಯಲ್ಲಿ ಸಿಎಎನ್ನ ಜಾರಿ ಮಾಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನ ಕೊಡಲಾಗಿತ್ತು. ಈಗ ಮಾತನ್ನ ಉಳಿಸಿಕೊಂಡಿದೆ ಮೋದಿ ಸರ್ಕಾರ. ದೇಶಾದ್ಯಂತ ಸಿಎಎ ಜಾರಿ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದ ಮೋದಿ ಅವರು ಇದೀಗ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತಿನಂತೆ ಸಿಎಎಗೆ ಅಧಿಸೂಚನೆಯಾಗಿದೆ. ಚುನಾವಣೆಗೆ ಮೊದಲು ಮೋದಿ ಸರ್ಕಾರದಿಂದ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್. ಕೊಟ್ಟ ಮಾತನ್ನ ನಾವು ಉಳಿಸಿಕೊಂಡಿದ್ದೀವಿ, ಅದರಿಂದ ಹಿಂದೆ ಸರಿದಿಲ್ಲ ಅನ್ನೋದನ್ನ ಈ ಮೂಲಕವಾಗಿ ತೋರಿಸಲಿದ್ದಾರೆ.